ಮೊಗಸಾಲೆಯಲ್ಲಿ ಸಿಎಂ ಬದಲಾವಣೆಯದ್ದೇ ಬಿಸಿ ಬಿಸಿ ಚರ್ಚೆ ಆಗ್ತಾ ಇದೆ. ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯಗೆ ಇದು ಕೊನೆಯ ಅಧಿವೇಶನ ಶುರುವಾಗಿದೆ. ಮೊಗಸಾಲೆಯಲ್ಲಿ ಏನೇನು ಮಾತಾಡ್ತಾ ಇದ್ದಾರೆ, ಕಾರಿಡಾರ್ ಟಾಕ್ಸ್ ಏನು, ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯಗೆ ಇದು ಕೊನೆ ಅಧಿವೇಶನ. ಮಾರ್ಚ್ನಲ್ಲಿ ಬಜೆಟ್ ಮಂಡಿಸಿ ಅಧಿವೇಶನದಲ್ಲಿ ಭಾಗಿಯಾಗ್ತಾರ? ಶಾಸಕರಿಂದ ಮೊಗಸಾಲೆಯಲ್ಲಿ ಗಂಭೀರ ಚರ್ಚೆ ಆಗ್ತಾ ಇದೆ. ಇವತ್ತು ಸದನದಲ್ಲಿ ಅಗಲಿದ ಗಣ್ಯರಿಗೆ ಕಲಾಪದಲ್ಲಿ ಸಂತಾಪ ಸೂಚಿಸಿದರು. ಸಂತಾಪದ ವೇಳೆ ಎಲ್ಲ ಪಕ್ಷದ ಶಾಸಕರಿಗೆ ನಾಯಕತ್ವದ್ದೇ ಚಿಂತೆ. ವಿಧಾನಸಭೆಯ ಎರಡೂ ಮೊಗಸಾಲೆಯಲ್ಲಿ ನಾಯಕತ್ವದ್ದೇ ಚರ್ಚೆ ಆಗ್ತಾ ಇದೆ. ಕಾಂಗ್ರೆಸ್ ಶಾಸಕರ ಕಾಲೆಳೆದ್ರು ಬಿಜೆಪಿ ಜೆಡಿಎಸ್ ನಾಯಕರು. ಸಿದ್ದರಾಮಯ್ಯ ಏನ್ ಮಾಡಬಹುದು ಅಂತ ಬಿಜೆಪಿಗರು ಪ್ರಶ್ನೆ ಮಾಡಿದ್ರು. ನಾಯಕತ್ವ ಬದಲಾವಣೆ ಇದೆಯಾ, ಇದ್ರೆ ಯಾವಾಗ ಬದಲಾವಣೆ? ಇದನ್ನ ಕೇಳಿದ್ರೆ ಪ್ರತಿಪಕ್ಷ ಶಾಸಕರ ಪ್ರಶ್ನೆಗಳಿಗೆ ಸುಮ್ಮನಾದ್ರು ಕಾಂಗ್ರೆಸ್ ಸದಸ್ಯರು. ಏನು ಮಾತಾಡಲಿಲ್ಲ, ಬರೀ ನಕ್ಕಿದ್ರು. ಸದನ ಆರಂಭಕ್ಕೂ ಮೊದಲೇ ಸಿಎಂ ಕಾಲೆಳೆದ್ರು ಸುನಿಲ್ ಕುಮಾರ್. ಸ್ಪೀಕರ್ ಜೊತೆ ಚರ್ಚೆ ಮಾಡ್ತಾ ಇದ್ದ ವೇಳೆನೆ ಸ್ಪೀಕರ್ ಕಚೇರಿಗೆ ಸಿಎಂ ಬರ್ತಾರೆ. ಈ ಸಂದರ್ಭದಲ್ಲಿ ಪರೋಕ್ಷವಾಗಿ ಸ್ಪೀಕರ್ ಮತ್ತೆ ಸಿಎಂ ಇಬ್ಬರ ಕಾಲು ಎಳೆದ್ರು ಸುನಿಲ್ ಕುಮಾರ್ ಅವರು. ಏನ್ ಸರ್, ನಿಮಗೆ ಮತ್ತು ಸಿಎಂಗೆ ಇದೇ ಕೊನೆ ಅಧಿವೇಶನನಾ ಅಂತ ಸುನಿಲ್ ಕುಮಾರ್ ಪ್ರಶ್ನೆ ಮಾಡ್ತಾರೆ. ಆ ಮಾತಿಗೆ ಹಾ ಏನಪ್ಪಾ ಅಂತ ಸಿಎಂ ಸುಮ್ಮನಾಗ್ತಾರೆ. ಬೆಳಗಾವಿ ಅಧಿವೇಶನದ ಮೊಗಸಾಲೆಯಲ್ಲಿರೋದೀಗ ಒಂದೇ ಪ್ರಶ್ನೆ, ನಾಯಕತ್ವ ಬದಲಾವಣೆ ಯಾವಾಗ? ನಾಯಕತ್ವ ಬದಲಾವಣೆ ಆಗತ್ತಾ? ಆದ್ರೆ ಯಾವಾಗ ಆಗತ್ತೆ? ಬಿಜೆಪಿ ಮತ್ತು ಜೆಡಿಎಸ್ ನಾಯಕರ ಪ್ರಶ್ನೆನೇ ಇದಾಗಿದೆ. ಅದಕ್ಕೆ ಕಾಂಗ್ರೆಸ್ ನಾಯಕರಿಂದ ಬರೀ ನಗುವಿನ ಉತ್ತರ. ನಗೋದು ಬಿಟ್ಟು ಬೇರೆ ಏನೂ ಪ್ರತಿಕ್ರಿಯೆ ಕೊಡ್ತಿಲ್ಲ. ಸ್ಪೀಕರ್ ಕಚೇರಿಗೆ ಬಂದಿರ್ತಾರೆ ಸಿದ್ದರಾಮಯ್ಯ ಅವರು. ಆಗ ಸುನಿಲ್ ಕುಮಾರ್ ಕಾಲೆಳಿತಾರೆ. ಏನ್ ಸರ್, ನಿಮಗೆ ಮತ್ತು ಸಿಎಂಗೆ ಇದೇ ಕೊನೆ ಅಧಿವೇಶನನಾ ಅಂತ ಸ್ಪೀಕರ್ನ ಕೇಳ್ತಾರೆ. ಅದಕ್ಕೆ ಸಿಎಂ ಏನಪ್ಪಾ ಅನ್ಕೊಂಡು ಅಷ್ಟಕ್ಕೆ ನಿಲ್ಲಿಸ್ತಾರೆ. ಮುಂದಿನ ಮಾತಿಲ್ಲ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆನಂದ್ ಬೈದನಮನೆ ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆನಂದ್, ಸದ್ಯಕ್ಕೆ ಅಧಿವೇಶನದಲ್ಲಿ ಸಮಸ್ಯೆ, ಸರ್ಕಾರದ ಕಾರ್ಯವೈಖರಿ ಎಲ್ಲದಕ್ಕಿಂತ ಜಾಸ್ತಿ ಚರ್ಚೆ ಆಗ್ತಾ ಇರೋದು ನಾಯಕತ್ವ ಬದಲಾವಣೆ ಆಗುತ್ತಾ, ಅಂದ್ರೆ ಸಿಎಂ ಸ್ಥಾನ ಬದಲಾವಣೆ ಆಗತ್ತೆ ಅನ್ನೋದಾದ್ರೆ ಯಾವಾಗ ಅಂತ. ಈಗ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರಿಗೆ ಇದೊಂದು ದೊಡ್ಡ ಅಸ್ತ್ರ ಸಿಕ್ಕಿದೆ. ಇದಕ್ಕೆ ಉತ್ತರನೂ ಏನು ಸಿಕ್ತಿಲ್ಲ ಅಂತ. ಎಸ್ ಭಾವನಾ, ಕಳೆದ 20 ದಿನಗಳಿಂದ ರಾಜ್ಯದಲ್ಲಿ ಒಂದು ಗಂಭೀರವಾಗಿರ್ತಕ್ಕಂಥ ಚರ್ಚೆ ಶುರುವಾಗಿದೆ ನಾಯಕತ್ವ ಬದಲಾವಣೆ ವಿಚಾರ. ಮುಖ್ಯಮಂತ್ರಿ ಸಿದ್ದರಾಮಯ್ಯರನ್ನ ಬದಲಾಯಿಸಿ ಡಿ ಕೆ ಶಿವಕುಮಾರ್ ಅವರಿಗೆ ಪಟ್ಟ ಕಟ್ಟುವ ನಿಟ್ಟಿನಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಡೆವಲಪ್ಮೆಂಟ್ಗಳು ಕೂಡ ಅಂತಿಮವಾಗಿ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಅಂತ್ಯ ಆಗಿದೆ. ಹಾಗಾಗಿ ಒಂದು ರೀತಿಯ ಒಂದು ಕದನ ವಿರಾಮ ಘೋಷಣೆ ಮಾಡಿದರೂ ಕೂಡ ಬೆಳಗಾವಿ ಅಧಿವೇಶನದಲ್ಲಿ ಈ ವಿಚಾರ ಸಹಜವಾಗಿ ಚರ್ಚೆಗೆ ಕಾರಣವಾಗಿದೆ. ಯಾಕೆಂತಂದರೆ ಬಹಳ ಮುಖ್ಯವಾಗಿ ಎಲ್ಲಿ ಅದು ನಡೀತಾ ಇರತಕ್ಕಂಥ ಒಟ್ಟಾರೆ ವಿದ್ಯಮಾನಗಳು, ನಾಯಕತ್ವ ಬದಲಾವಣೆ ಸಂಬಂಧಪಟ್ಟ ನಡೀತಾ ಇರತಕ್ಕಂಥ ಒಟ್ಟಾರೆ ವಿದ್ಯಮಾನಗಳು ವಿಧಾನಸಭೆ ಕಲಾಪದಲ್ಲಿ ಒಂದು ರೀತಿ ಚರ್ಚೆಗೆ ಕಾರಣ ಆಗಿದೆ. ಯಾಕೆಂತಂದರೆ ಬಹಳ ಮುಖ್ಯವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೆ ಆಸ್ ಎ ಮುಖ್ಯಮಂತ್ರಿಯಾಗಿ ಇದು ಕೊನೆಯ ಅಧಿವೇಶನ ಅಂತಕ್ಕಂಥ ಒಂದು ಚರ್ಚೆಯನ್ನು ಶಾಸಕರು ಮಾಡ್ತಾ ಇದ್ದಾರೆ. ಸಹಜವಾಗಿ ಇರ್ತಕ್ಕಂಥ ಈ ಒಂದು ಚರ್ಚೆಯನ್ನು ಏನು ಆಡಳಿತ ಪಕ್ಷವಾಗಿರ್ತಕ್ಕಂಥ ಕಾಂಗ್ರೆಸ್ ಶಾಸಕರ ಜೊತೆ ಚರ್ಚೆ ಮಾಡುವ ಪ್ರಯತ್ನವನ್ನು ಕೂಡ ವಿರೋಧ ಪಕ್ಷ ಶಾಸಕರಾಗಿರ್ತಕ್ಕಂಥ ಬಿಜೆಪಿ ಶಾಸಕರು ಮತ್ತು ಜೆಡಿಎಸ್ ಶಾಸಕರು ಮಾಡ್ತಾ ಇದ್ದಾರೆ. ಯಾಕೆಂದರೆ ಇದೊಂದು ಸಬ್ಜೆಕ್ಟ್, ಈ ಸಬ್ಜೆಕ್ಟನ್ನು ಸಹಜವಾಗಿ ಕಾಂಗ್ರೆಸ್ ಶಾಸಕರು ಚರ್ಚೆ ಮಾಡುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಆವಾಗ ಈ ಬಗ್ಗೆ ಖಚಿತವಾದಂಥ ಮಾಹಿತಿ ಇಲ್ಲದಿರುವಂಥ ಕಾರಣಕ್ಕಾಗಿ, ನಿಶ್ಚಯವಾಗಿರ್ತಕ್ಕಂಥ ಕ್ಲಾರಿಟಿ ಇಲ್ಲದೆ ಇರುವಂಥ ಕಾರಣಕ್ಕಾಗಿ ಕಾಂಗ್ರೆಸ್ ಶಾಸಕರೆಲ್ಲರೂ ಕೂಡ ಒಂದು ರೀತಿ ಮೌನಕ್ಕೆ ಶರಣಾಗಿದ್ದಾರೆ. ಒಂದು ರೀತಿ ನಗುವಿನಲ್ಲಿ ತಮ್ಮ ಪ್ರತಿಕ್ರಿಯೆಯನ್ನು ನೀಡ್ತಾ ಇದ್ದಾರೆ. ಇದು ಅಲ್ಲಿಗೆ ಬಹಳ ಸ್ಪಷ್ಟವಾಗ್ತಕ್ಕಂಥದ್ದು. ನಾಯಕತ್ವ ಬದಲಾವಣೆ ಸಂಬಂಧಪಟ್ಟಾಗೆ ಹೈಕಮಾಂಡ್ ಯಾವುದೇ ರೀತಿಯಾಗಿರ್ತಕ್ಕಂಥ ರಿಯಾಕ್ಟ್ ಮಾಡದೇ ಇರುವಂತೆ ಸೂಚನೆ ಕೊಟ್ಟಂಥ ಕಾರಣಕ್ಕಾಗಿ ಒಂದು ರೀತಿ ಶಾಸಕರು ಕೂಡ ಮೌನಕ್ಕೆ ಶರಣಾಗಿದ್ದಾರೆ. ಅಷ್ಟಕ್ಕೆ ಇದು ಸುಮ್ಮನಾಗಲ್ಲ. ಸಹಜವಾಗಿ ಇದು ಇಡೀ ಅಧಿವೇಶನದ ಉದ್ದಕ್ಕೂ ಕೂಡ ಬೇರೆ ಬೇರೆ ಸ್ವರೂಪದಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಇದು ಸಹಜವಾಗಿ ಪ್ರತಿಧ್ವನಿಸ್ತಕ್ಕಂಥ ಸಾಧ್ಯತೆಗಳು ಕೂಡ ಇದೆ. ಇವತ್ತು ಬೆಳಗ್ಗೆ ಸ್ಪೀಕರ್ ಕಚೇರಿಯಲ್ಲೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ, ಸ್ಪೀಕರ್ ಖಾದರ್ ಅವರಿಗೆ ಸುನಿಲ್ ಕುಮಾರ್
ಕಾಲೆಳೆದಿದ್ದಾರೆ. ಈ ನಿಮ್ಮಿಬ್ಬರಿಗೂ ಕೂಡ ಆಸ್ ಎ ಸ್ಪೀಕರ್ ಆಗಿ, ಆಸ್ ಎ ಮುಖ್ಯಮಂತ್ರಿಯಾಗಿ ಇದು ನಿಮ್ಮ ಕೊನೆಯ ಅಧಿವೇಶನವ ಅಂತಕ್ಕಂಥ ಮಾತನ್ನು ಕೂಡ ಕೇಳಿದ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಅದಕ್ಕೆ ಪ್ರತಿಕ್ರಿಯೆ ನೀಡುವ ಪ್ರಯತ್ನವನ್ನು ಕೂಡ ಮಾಡಿದರು. ಅಂದರೆ ನಾಯಕತ್ವ ಬದಲಾವಣೆಗೆ ಸಂಬಂಧಪಟ್ಟಾಗ ನಡೀತಿರ್ತಕ್ಕಂಥ ವಿದ್ಯಮಾನಗಳು ಮತ್ತು ಬಹಳ ಮುಖ್ಯವಾಗಿ ಈಗ ಆಗಿರ್ತಕ್ಕಂಥ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು, ದೆಹಲಿ ಭೇಟಿಗಳು, ಬಹಿರಂಗ ಹೇಳಿಕೆಗಳು, ಟ್ವೀಟ್ ವಾರ್ಗಳು, ಇವೆಲ್ಲದರ ಮಧ್ಯದಲ್ಲೂ ಕೂಡ ಬೆಳಗಾವಿ ಅಧಿವೇಶನದಲ್ಲಿ ಈ ವಿಚಾರ ಸಹಜವಾಗಿ ಎರಡೂ ಮೊಗಸಾಲೆಯಲ್ಲಿ ಒಂದು ಚರ್ಚೆ ಕಾರಣ ಆಗಿದೆ. ಇವತ್ತು ವಿಧಾನಸಭೆಯ ಕಲಾಪದಲ್ಲಿ ಸಂತಾಪ ಸೂಚಕ ನಿಲುವಳಿ ಚರ್ಚೆ ಇದ್ದಂಥ ಕಾರಣಕ್ಕಾಗಿ, ಅಗಲಿಗಣ್ಯರಿಗೆ ಸಂತಾಪ ಇದ್ದಂಥ ಕಾರಣಕ್ಕಾಗಿ ಇವತ್ತು ಬೇರೆ ಯಾವುದೇ ರೀತಿಯ ಚರ್ಚೆಗಳು ಆಗಿಲ್ಲ. ಆ ಕಾರಣಕ್ಕಾಗಿ ಆ ಸಂದರ್ಭದಲ್ಲಿ ವಿಧಾನಸಭೆ ಎರಡೂ ಮೊಗಸಾಲೆಯಲ್ಲೂ ಕೂಡ ಶಾಸಕರುಗಳು ಈ ನಾಯಕತ್ವ ಬದಲಾವಣೆ ಸಂಬಂಧಪಟ್ಟ ಹಾಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಗ್ಗೆ, ದೆಹಲಿ ಭೇಟಿ ಬಗ್ಗೆ ಎಲ್ಲದರ ಬಗ್ಗೆ ಕೂಡ ಪರಸ್ಪರ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಒಂದಂತೂ ಸ್ಪಷ್ಟ, ಯಾರಲ್ಲೂ ಕೂಡ ಕ್ಲಾರಿಟಿ ಇಲ್ಲ, ಯಾರಲ್ಲೂ ಕೂಡ ಮಾಹಿತಿ ಇಲ್ಲ. ಆದರೆ ಒಟ್ಟಾರೆ ಡೆವಲಪ್ಮೆಂಟ್ ಹಿನ್ನೆಲೆಯಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವಂಥ ಪ್ರಯತ್ನವನ್ನು ಕೂಡ ಎಲ್ಲ ಶಾಸಕರು ಕೂಡ ಮಾಡ್ತಾ ಇದ್ದಾರೆ. ಯಾಕೆಂದರೆ ಜನವರಿಯಲ್ಲಿ ಬದಲಾವಣೆ ಆಗುತ್ತೋ, ಮಾರ್ಚಲ್ಲಿ ಬದಲಾವಣೆ ಆಗುತ್ತೋ, ಮೇನಲ್ಲಿ ಬದಲಾವಣೆ ಆಗುತ್ತೋ, ಯಾವುದೇ ರೀತಿಯಾಗಿರ್ತಕ್ಕಂಥ ಕ್ಲಾರಿಟಿ ಇಲ್ಲದೇ ಇರುವಂಥ ಕಾರಣಕ್ಕಾಗಿ ಶಾಸಕರು ಅನಗತ್ಯವಾಗಿರ್ತಕ್ಕಂಥ ಗೊಂದಲಕ್ಕೆ ಒಂದು ರೀತಿ ಯಾವುದೇ ರೀತಿ ಗೊಂದಲಕ್ಕೆ ಅವಕಾಶ ಆಗದ ಹಾಗೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಭಾವನಾ, ಧನ್ಯವಾದ ಆನಂದ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.